ಅಯ್ಯೋ ಇಷ್ಟು ಬೇಗ ಬೆಳಕಾಗೋಯ್ತಾ? ಸುಪ್ರಭಾತ ನಮ್ಮನೇಲಿ ಅದಕ್ಕೆ ಬೇಗ ಎದ್ಬಿಟ್ಟಿದ್ದಾರೆ ನನಗಿನ್ನ ಮುಂಚೆ. ಡೋರ್ ಬೇರೆ ಓಪನ್ ಇದೆ, ಹೊರಗಡೆ ಹೋಗಿದಾರ? ಇರು ನೋಡೋಣ. ನಮಸ್ತುಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅದಕ್ಕೆ ಅದಕ್ಕೆ ಇಷ್ಟು ಬೇಗ ಎದ್ದಿದಾರ? ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರಾ? ದೇವ್ರೆ, ಅದಕ್ಕೆ ನೋಡಿ ನಾನು ಕಲಿಯೋಂಥದ್ದು ಬಹಳ ಇದೆ. ಅದಕ್ಕೆ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ಸ್ನಾನ ಕೂಡ ಆಗೋಯ್ತಾ? ಅಲ್ಲ, ನಮ್ಮ ಮನೇಲಿ ಹೀಟರ್ ಎಲ್ಲ ಆ ಥರ ಇಲ್ಲ, ಒಲೆ ಕಾಯಿಸ್ಕೋಬೇಕು. ನೀವು ಹೇಗೆ? ಕಾವೇರಿ, ಸೌದೆ ಇತ್ತಲ್ಲ ಹೊರಗಡೆ, ನಾನೇ ಕಾಯಿಸ್ಕೊಂಡೆ. ಅದಕ್ಕೆ ನನ್ನನ್ನು ಎದೋಳ್ಸೋದಲ್ವಾ? ನಿಮಗೆ ಆ ಹೊಗೆಲೆಲ್ಲ ಅಭ್ಯಾಸ ಇಲ್ಲ ಅಲ್ವಾ? ಅಭ್ಯಾಸ ಇಲ್ದಿದ್ರೆ ಅಭ್ಯಾಸ ಮಾಡ್ಕೊಂಡ್ರಾಯ್ತು, ಇನ್ಮೇಲೆ ಅಭ್ಯಾಸ ಮಾಡ್ಕೊಳ್ಳೇಬೇಕಲ್ಲ. ಸರಿ, ಅದಕ್ಕೆ ನೀನು ಹೋಗ್ಬಿಟ್ಟು ಸ್ನಾನ ಮಾಡ್ಕೋ ಕಾವೇರಿ. ಬಿಸಿ ನೀರಿದೆ, ಅಂಡೆ ಒಲೆಗೆ ಜಾಸ್ತಿನೇ ನೀರು ಹಾಕಿ ಕಾಯಿಸಿದ್ದೆ, ನಿನಗೂ ಆಗುತ್ತೆ. ಮತ್ತೆ ನೀನು ಸ್ನಾನ ಮಾಡ್ತಾ ಇನ್ನೊಂದು ಬಿನ್ಗೆ ಹಾಕ್ಬಿಡು, ನಿಮ್ಮ ಅಣ್ಣಂಗೂ ಆಗುತ್ತೆ ನೀರು. ಹಾ ಸರಿ ಅದಕ್ಕೆ. ಮತ್ತೆ ಮನೇಲಿ ಬೇರೆ ನೀರು ಜಾಸ್ತಿ ಇಲ್ಲ, ಇಲ್ಲಿ ನೀರೆಲ್ಲ ಹೇಗೆ ವ್ಯವಸ್ಥೆ? ಅದು ಅದಕ್ಕೆ ಬಾವಿ ಹತ್ರ ಹೋಗ್ಬೇಕು, ಅದಕ್ಕೆ ನೀರು ಸೇದ್ಕೊಂಬರಕ್ಕೆ ನಾನು ಹೋಗ್ತೀನಿ ಬಿಡಿ. ಆಮೇಲೆ ಬಾವಿ ಹತ್ರನಾ? ಎಲ್ಲಿದೆ? ಅದೇ ನಾವು ಬರ್ತಾ ಅಲ್ಲೊಂದು ಬಾವಿ ಇತ್ತಲ್ಲ, ಅದೇ ಬಾವಿನಾ? ಹೌದು ಅದಕ್ಕೆ, ಅದೇ ಬಾವಿನೇ. ಸರಿ, ಹಾಗಿದ್ರೆ ಮೊದಲು ಅಡುಗೆ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಬೇಕಾದ್ರೆ ನೀರು ತಗೊಬಂದ್ರಾಯ್ತಲ್ವಾ? ಹಾ ಅದಕ್ಕೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಸರಿ ಪ್ರಕೃತಿ, ಹಾಗಿದ್ರೆ ಹೋಗು, ಬೇಗ ಸ್ನಾನ ಮಾಡ್ಕೊಂಬ. ನೀನ್ ಸ್ನಾನ ಆದ್ಮೇಲೆ ನಿಮ್ಮ ಅಣ್ಣನ ಎದೊಳ್ಸೋದ್ರಾಯ್ತು. ಸರಿ ಅದಕ್ಕೆ. ನಮ್ಮ ಅಣ್ಣ ಇಷ್ಟೊತ್ತಿಗೆ ಎದ್ಬಿಡ್ತಿದ್ದ, ಇನ್ನೂ ಎದ್ದಿಲ್ವಾ? ಇಲ್ಲಪ್ಪ, ಇನ್ನೂ ಎದ್ದಿಲ್ಲ, ನಾನು ನೋಡ್ದೆ. ಎದ್ದಿದ್ರೆ ಕಾಫಿನೋ ಟೀನೋ ಮಾಡ್ಕೊಡೋಣ ಅನ್ಕೊಂಡೆ, ಇನ್ನೂ ಎದ್ದಿಲ್ಲ. ಹೋಗ್ಲಿ ಬಿಡು, ನಿಧಾನಕ್ಕೆ ಎದೊಳ್ಳಿ. ನೀನ್ ಎದ್ದಿದ್ಯಲ್ಲ, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಆಮೇಲೆ ಅವ್ರನ್ನ ಎದೊಳ್ಸೋದ್ರಾಯ್ತು. ಸರಿ ಅದಕ್ಕೆ. ಅದಕ್ಕೆ ನಮ್ಮಮ್ಮ ಇದ್ದಿದ್ರು ಕೂಡ ಅವರು ಹೀಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ನನಗೂ ಕೂಡ ಎಲ್ಲ ಸ್ನಾನಕ್ಕೆ ರೆಡಿ ಮಾಡೋದೆಲ್ಲ ಮಾಡ್ತಿದ್ರೇನೋ. ನನಗಿವಾಗ ನಿಮ್ಮನ್ನು ನೋಡ್ತಿದ್ರೆ ನಮ್ಮ ಅಮ್ಮನ ಥರನೇ ಫೀಲ್ ಆಗ್ತಿದೆ. ಪ್ರಕೃತಿ, ಇವಾಗ ಏನು ಅದಕ್ಕೆ ಅಮ್ಮ ಆಗ್ಬಾರ್ದಾ? ನಾನು ಆ ಸ್ಥಾನನ ತುಂಬೋದಕ್ಕೆ ಬಂದಿದ್ದೀನಿ ಅನ್ಕೋ. ಸರಿ ಅದಕ್ಕೆ, ಆಯ್ತು, ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸರಿ ಹೋಗು. ಒಬ್ಬಟ್ಟು ಬೋಂಡ ಮಾಡಾಯ್ತು, ದೋಸೆ ಹಿಟ್ಟಿದೆ. ಅಪ್ಪ ಅಮ್ಮ ಬಂದ್ಮೇಲೆ ದೋಸೆ ಹಾಕೊಡೋಣ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ಬೋದು. ಅದಕ್ಕೆ ಸ್ನಾನ ಆಯ್ತು ಅಲ್ಲ? ಅದಕ್ಕೆ ಇದೇನದಕ್ಕೆ ಒಬ್ಬಟ್ಟೆಲ್ಲ ನೀವೇ ಮಾಡ್ಬಿಟ್ರಾ? ಬೋಂಡ ಬೇರೆ ಮಾಡ್ಬಿಟ್ಟಿದ್ದೀರಾ? ಹಾ ಕಾವೇರಿ, ಹೊಸ ಜಾಗ ಅಲ್ವಾ, ನನಗೂ ಸರಿಯಾಗಿ ನಿದ್ದೆ ಬರಲಿಲ್ಲ, ಅದಕ್ಕೆ 4 ಗಂಟೆಗೆ ಎದ್ಬಿಟ್ಟೆ. ಎದ್ದೆ ಒಂದು ಅರ್ಧ ಗಂಟೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ಯಾ ನೋಡೋದೇ ಆಗೋಯ್ತು. ಆಮೇಲೆ ಇರಪ್ಪ ಅಂದ್ಬಿಟ್ಟು ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿಲ್ಲ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಅಡುಗೆ ಮುಗಿಸ್ಬಿಟ್ಟೆ. ಆಮೇಲೆ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ಪೂಜೆ ಮಾಡಿದ್ದು. ಆ ಟೈಮಿಗೆ ನೀನು ಬಂದೆ ನೋಡು. ಓ ಹೌದಾ ಅದಕ್ಕೆ, ನೀವು ಇಷ್ಟು ಬೇಗ ಎದ್ದೇಳ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆ ಇನ್ನೂ ಟೈಮ್ ಇರುತ್ತಲ್ಲ, ನಾನೇ ಎದ್ಬಿಟ್ಟು ಎಲ್ಲ ತೆಕ್ಕೊಳ್ಳೋಣ ಅಂದ್ಕೊಂಡೆ. ನಿಮಗೆ ಇದೆಲ್ಲ ಸಿಗೋ ಅಷ್ಟರಲ್ಲಿ ಕಷ್ಟ ಆಯ್ತೇನೋ? ಏನಿಲ್ಲ, ಅಡುಗೆ ಮನೆಯಲ್ಲಿ ನೋಡಿದೆ ಎಲ್ಲೆಲ್ಲಿ ಏನೇನಿದೆ ಅಂತ, ನನಗೂ ಒಂಥರ ಗೊತ್ತಾಯ್ತು ಬಿಡು, ಎಲ್ಲೆಲ್ಲೆಲ್ಲ ಏನೇನು ಇಡ್ಬೋದು ಅಂತ. ಸರಿ ಪ್ರಕೃತಿ, ಅಪ್ಪ ಅಮ್ಮ ಒಂದು 10 ಗಂಟೆ ಮೇಲೆ ಬರ್ಬೋದು. ನೀವೆಲ್ಲ ಬೇಗ ತಿಂಡಿ ತಿಂತೀರಾ ಅಂದರೆ ನಾನು ಬೇಗ ದೋಸೆ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಅಪ್ಪ ಅಮ್ಮ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ಬೋದು. ಏನಂತೀಯಾ? ಅದಕ್ಕೆ ನಾವೆಲ್ಲ ಲೇಟೆ, 10 ಗಂಟೆ ಮೇಲೇನೆ ತಿಂಡಿ ತಿನ್ನೋದು. ಅತ್ತೆ ಮಾವ ಎಲ್ಲ ಬರಲಿ ಬಿಡಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದರೆ ಚೆನ್ನಾಗಿರುತ್ತಲ್ವಾ, ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ಸರಿ ಹಾಗಿದ್ರೆ. ಅದಕ್ಕೆ ನಾನೇನಾದರೂ ಹೆಲ್ಪ್ ಮಾಡಲಾ? ಏನು ಹೆಲ್ಪ್ ಮಾಡ್ತೀಯಾ? ಎಲ್ಲ ನಾನೇ ಮಾಡಿ ಇಟ್ಬಿಟ್ಟಿದ್ದೀನಿ ತಿಂಡಿ ಎಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡು, ಹೋಗಿ ನಿಮ್ಮ ಅಣ್ಣನ ಎದೊಳ್ಸು, ಟೀ ಮಾಡ್ಕೊಡ್ತೀನಿ, ಕೊಡ್ತೀಯಾ? ಅದಕ್ಕೆ ಆ ಕೆಲಸ ನಿಮ್ಮದು. ನೀವು ಅಣ್ಣ ಚೆನ್ನಾಗಿ ಮಾತಾಡಬೇಕು ಅಂದರೆ ಅವ್ರ ಕೆಲಸನೆಲ್ಲ ನೀವೇ ಮಾಡಬೇಕು, ನೀವೇ ಟೀ ತಗೊಂಡು ಕೊಟ್ಟರೆ ಚೆನ್ನಾಗಿರುತ್ತೆ. ಅವಾಗ ಅಣ್ಣ ಸ್ವಲ್ಪನಾದರೂ ನಿಮ್ಮ ಜೊತೆ ಮಾತಾಡ್ತಾನಲ್ಲ. ಹಾಂ, ಅದು ಪ್ರಕೃತಿ ಕೊಡ್ಬೋದು. ಹಂಗೂ ನೆನ್ನೆ ನೀನು ಊಟ ತಗೋಬರಕ್ಕೆ ಅಂತ ಹೋದಲ್ಲ, ಅವಾಗ ನಾನೇ ಮಾತಾಡಿಸ್ದೆ, ಆದರೂ ಅವ್ರ ಮುಖ ಕೊಟ್ಟೆ ಮಾತಾಡೋದಿಲ್ಲ. ಹೊಸದ್ರಲ್ಲಿ ಹಾಗೆ. ಅದಕ್ಕೆ ಅಣ್ಣನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ, ಫ್ರೆಂಡ್ ಹೀಗಾಗೋಯ್ತಲ್ಲ ಅಂತ ಅವ್ನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸರಿ ಹೋಗುತ್ತೆ ಅದಕ್ಕೆ, ಎಲ್ಲ ಸರಿ ಹೋಗುತ್ತೆ. ಅದೆಲ್ಲ ಬೇಗ ಸರಿ ಹೋಗ್ಬೇಕು ಅಂದರೆ ನೀವು ಆದಷ್ಟು ಅವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇರಬೇಕು. ಅದಕ್ಕೆ ನೀವೇ ಟೀ ಕೊಡಿ. ಸರಿ ಆಯಿತು. ಸರಿ, ನಾನು ಇಲ್ಲಿ ಅಡುಗೆ ಮನೆ ಹತ್ರ ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಅದಕ್ಕೆ ಟೀ ಕೊಟ್ಬಿಟ್ಟು ಬನ್ನಿ. ಹಂಗಂತ್ಯಾ? ಸರಿ ಪ್ರಕೃತಿ, ಆಯಿತು, ಇರು ನೋಡ್ತೀನಿ. ಇನ್ನೂ ಮಲಗಿದ್ದಾರೆ, ಹೇಳ್ಸೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಏನು ಮಾಡೋದು, ಕಾಫಿ ತಂದುಬಿಟ್ಟಿದ್ದೀನಲ್ಲ, ಆರೋಗ್ಬಿಡುತ್ತೆ, ಇಳಿಸ್ಲೇಬೇಕು. ಅದು ಅಲ್ಲದೆ ಅಪ್ಪ ಅಮ್ಮ ಬೇರೆ ಬರ್ತಾರೆ, ಅವ್ರು ಬರೋದ್ರೊಳಗಡೆ ಇವ್ರು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ರೀ 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 ಇದೊಳಿಯಪ್ಪ, ಕಾಫಿ ತಗೊಬಂದಿದ್ದೀನಿ. ಅಯ್ಯೋ ನೀವಾ? ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಕಾವೇರಿ ಎಲ್ಲಿ? ಕಾವೇರಿನಾ? ಏಕೆ ನಾನು ಕೊಡಬಾರ್ದಾ ಕಾಫಿನ? ಅದು ಹಾಗಲ್ಲ, ಕಾವೇರಿನೇ ಕೊಟ್ರೆ ಚೆನ್ನಾಗಿರುತ್ತೆ. ಹಾ, ಕಾವೇರಿ ಕೊಟ್ರೆ ಚೆನ್ನಾಗಿರುತ್ತಾ? ಅದು ಹಾಗಲ್ಲ. ಸರಿ, ಕೊಡಿ ಕುಡಿತೀನಿ, ಕೊಡಿ.
ನಿಮಗೆ ನೀರು ಕಾಯಿಸಿಟ್ಟಿದ್ದೀನಿ ಸ್ನಾನಕ್ಕೆ. ಅಪ್ಪ ಅಮ್ಮ ಬೇರೆ ಬರ್ತಾರಲ್ಲ, ಅವ್ರು ಬರೋದ್ರಲ್ಲಿ ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀರಾ? ಇಲ್ಲ, ಅದು ನನಗೆ ಸ್ವಲ್ಪ ಕೆಲಸ ಇತ್ತು. ಅಲ್ಲ, ಅಪ್ಪ ಅಮ್ಮ 10 ಗಂಟೆಗೆ ಬರ್ತಾರೆ. ಓ ಹೌದಾ, ಸರಿ ಸರಿ, ಹಾಗಿದ್ರೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಇವತ್ತೊಂದಿನ ಅವ್ರು ಬಂದು ಹೋಗೋವರೆಗೂ ಮನೇಲೇ ಇರೋಕ್ಕಾಗುತ್ತಾ? ಮನೇಲ ಅಣ್ಣ, ಅದಕ್ಕೆ ಹೇಳ್ತಿದಾರಲ್ಲ ಅಣ್ಣ, ಅತ್ತೆ ಮಾವ ಬಂದು ಹೋಗೋವರೆಗೂ ಇರೋಣ, ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಹೋದ್ರಾಯ್ತು. ಬೇಕಿದ್ರೆ ಇವತ್ತೇನು ಕೆಲ್ಸಕ್ಕೆ ಹೋಗ್ಬೇಡ, ರಜಾ ಹಾಕ್ಬಿಡು. ನಮಗೆ ಅಂತ ಯಾರಿಲ್ಲ ಅಣ್ಣ, ಈಗ ಅದಕ್ಕೆ ಮನೆಯವರೇ ನಮ್ಮ ಮನೆಯವರು. ಪ್ಲೀಸ್ ಅಣ್ಣ, ಇರು ಇವತ್ತೊಂದಿನ. ಸರಿನಮ್ಮ, ಸರಿ ಕಾವೇರಿ. ಮತ್ತೇನು ಗೊತ್ತಾ, ಇವತ್ತು ಹಬ್ಬದ ಅಡುಗೆ ನಮ್ಮ ಮನೇಲಿ, ಅದಕ್ಕೇನೆ ಎಲ್ಲ ಅಡುಗೆನೂ ಮಾಡಿಬಿಟ್ಟಿದ್ದಾರೆ. ನಿನ್ಗೆ ಇಷ್ಟ ಇರೋ ಒಬ್ಬಟ್ಟು, ಬೋಂಡ ಎಲ್ಲ. ಸರಿನಮ್ಮ ಕಾವೇರಿ, ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಅದಕ್ಕೆ ಯಾಕದಕ್ಕೆ ಒಂಥರ ಬೇಜಾರಲ್ಲಿದ್ದೀರಾ? ಅಲ್ಲ ಕಾವೇರಿ, ನಿಮ್ಮ ಅಣ್ಣಂಗೆ ನಾನು ಎಷ್ಟು ಪ್ರೀತಿ ತೋರ್ಸಕ್ಕೆ ಹೋದ್ರೂ ಯಾಕೆ ಈ ರೀತಿ ನನ್ನಿಂದ ದೂರ ಹೋಗ್ತಾರೆ? ನಾನೇನಾದರೂ ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ತಪ್ಪು ಮಾಡೋದನ್ನ ಅನಿಸ್ತಾ ಇದೆ. ಅದಕ್ಕೆ ಇಲ್ಲ, ಅದಕ್ಕೆ ಆ ರೀತಿ ಎಲ್ಲ ಮಾತಾಡಬೇಡಿ. ಆ ರೀತಿ ಎಲ್ಲ ಏನಿಲ್ಲ. ನೀವು ನಮ್ಮ ಮನೆಗೆ ಬಂದಿರೋದು ನಮಗಂತೂ ಬಹಳ ಸಂತೋಷ ಆಗಿದೆ. ನೀವೇನೋ ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಅಣ್ಣ ಸರಿ ಹೋಗ್ತಾನೆ, ನನಗೆ ನಂಬಿಕೆ ಇದೆ. ಇವಾಗ ಬನ್ನಿ, ಅದಕ್ಕೆ ಅತ್ತೆ ಮಾವ ಬರ್ತಾರಲ್ವಾ, ಹೋಗ್ಬಿಟ್ಟು ನೀರು ತೊಗೊಂಬರೋಣ. ಸರಿ ಆಯ್ತು ನಡಿ. ರಮ್ಯಾ, ರಮ್ಯಾ ಎದ್ದಳು ಮೇಲೆ. 8 ಗಂಟೆ ಆಗಿದೆ, ಇನ್ನೂ ಮಲಗಿದಾಳೆ ಎಮ್ಮೆ ಥರ. ರಮ್ಯಾ ಎದ್ದಳು, ಎದ್ದೋಳೆ, ಇವತ್ತು ಅಕ್ಕನ ಮನೆಗೆ ಹೋಗ್ಬೇಕು. ಹೋಗಮ್ಮ, ಆಮೇಲೆ ಹೋಗೋಣ ಬಿಡು. ಇಷ್ಟು ಬೇಗ ಹೋಗ ಅವಳ ಮನೆಗೆ ಏನು ಮಾಡೋದು? ಅವ್ರ ಮನೆ ಏನು ಅರಮನೆ ಇದ್ದಂಗ ಇರುತ್ತೆ. ಇಂಥ ಮಾತುಗಳಿಗೇನು ಕಮ್ಮಿ ಇಲ್ಲ ಇವಳು. ಹಾಗೆಲ್ಲ ಏನಾದರೂ ಇನ್ನೊಂದ್ಸತಿ ಅಂದ್ರೆ ನೋಡು, ನಾನು ಸುಮ್ಮನಿರೋದಿಲ್ಲ. ನಮ್ಮ ಮುಂದೆ ಏನೋ ಸರಿ, ಅವ್ರ ಮನೆಗೆ ಹೋದಾಗ ಭಯ ಭಕ್ತಿಯಿಂದ ಇರಬೇಕು ನೀನು. ಏನಮ್ಮ ಭಯ ಭಕ್ತಿಯಿಂದ ಇರಬೇಕು? ನೀನು ಅಳಿಯ ಮೊದಲೇ ಪೂರ್ ಮ್ಯಾನ್. ಏನೋ ದೊಡ್ಡದಾಗಿ ಏನೋ ಹೇಳ್ತಿದ್ದೆ, ನನ್ನ ಮಗಳು ಹಾಗಿರ್ತಾಳೆ ಹೀಗಿರ್ತಾಳೆ, ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳು ಅಂತ. ಈಗೆಲ್ಲಮ್ಮ ಆಳ್ಗಳು. ಅವಳೇ ಅವ್ರ ಮನೆ ಆಳಾಗಿರ್ತಾಳೆ. ರಮ್ಯಾ, ಮುಚ್ಚೆ ಬಾಯಿ ಸಾಕು. ಕಾವಿ ನೀನಂತ ಅನ್ಕೊಂಡಿದ್ಯಾ? ತಂಗಿಯಾಗಿ ಅಕ್ಕನ ಬಗ್ಗೆ ಈ ರೀತಿ ಮಾತಾಡ್ತಾರ? ಇನ್ನೇನಮ್ಮ ಮಾತಾಡ್ಬೇಕು? ಅಲ್ಲ, ಮದ್ವೆನೂ ಬೇಡ ಏನು ಬೇಡ ಅಂತ ಅನ್ಬಿಟ್ಟು ಬಿಟ್ಟು ಎದ್ದು ಬರೋದ್ ಬಿಟ್ಟು ಇವಾಗ ಆ ಹುಡುಗನ್ ಮದ್ವೆ ಮಾಡ್ಕೋಬೇಕಿತ್ತ? ಈ ರೀತಿ ಕಷ್ಟ ಅನ್ಭವ್ಸಕ್ಕೆ? ಯಾವ್ದೇ ಕಷ್ಟ, ಯಾವ್ದೇ? ಆ ಹುಡುಗ ಸ್ವಲ್ಪ ಬಡವನೇ ಇರ್ಬೋದು, ಆದ್ರೆ ಅವನ್ ಮನ್ಸು ಹಾಗಿಲ್ಲ. ತುಂಬಾ ಒಳ್ಳೆ ಹುಡುಗ ಅವನು. ಅಮ್ಮ, ಒಳ್ಳೇದನ್ ತಗೊಂಡು ಏನ್ ಮಾಡ್ತೀಯಾ? ಒಳ್ಳೇದಿದ್ರೆ ಏನ್ ಬಂತು ಪ್ರಯೋಜನ? ಕಷ್ಟಗಳೇ ಜಾಸ್ತಿ ಇದಾವಲ್ಲ. ಇಷ್ಟ ಬಂದಿದ್ ತಿನ್ನಂಗಿಲ್ಲ, ಇಷ್ಟ ಬಂದಿದ್ ಬಟ್ಟೆ ಹಾಕೊಳಂಗಿಲ್ಲ. ಇದು ಒಂದ್ ಜೀವನನ ಹೇಳು? ನಾನ್ ಅದಕ್ಕೇನಪ್ಪ ಈಗಲೇ ಮದ್ವೆ ಬೇಡ ಅಂತ ಹೇಳಿದ್ದು. ನೋಡೋಣ, ಕಾವಿಂದೆ ಫಸ್ಟ್ ಮದ್ವೆ ಆಗ್ಲಿ, ಅದೆಂತವ್ರು ಕೊಟ್ಟು ಮದ್ವೆ ಮಾಡ್ತೀರಾ? ಅವಳು ಹೇಗಿರ್ತಾಳೆ ಅಂತ ನೋಡ್ಬೇಕಿತ್ತು. ನಾನು ನೋಡಿದ್ನಲ್ಲ ಇವಾಗ ನೀವು ಮಾಡ್ಕೊಡೋ ಮದ್ವೆನ. ಅದಕ್ಕೆ ನಾನಂತೂ ಸದ್ಯಕ್ಕೆ ಮದ್ವೆ ಮಾಡ್ಕೊಳ್ಳೋದೇ ಇಲ್ಲ. ತಲೆ ಹರಟೆ ಬಿಟ್ರೆ ನೀನ್ ಏನೇನೋ ಮಾತಾಡ್ತೀಯ. ಸಾಕು ಮಾತಾಡಿದ್ದು, ನಡಿ. ಈ ತರ ಬಟ್ಟೆಗಳೆಲ್ಲ ಹಾಕೋ ಬರ್ಬೇಡ. ಮರ್ಯಾದಿಂದ ಚೂಡಿದಾರ ಹಾಕೊಂಬ, ನಿಮ್ಮ ಅಕ್ಕಂದಿದ್ಯಲ್ಲ. ಅಷ್ಟೇ ತಾನೇ, ಆಗ್ಬೋದು. ಹಳ್ಳಿಗೆ ನಾನು ಈ ರೀತಿ ಎಲ್ಲ ಬಟ್ಟೆ ಹಾಕೋ ಬಂದ್ರೆ ಅವ್ರು ನೋಡೋದ್ರಿಷ್ಟೇ ಬೇರೆ ತರ. ಅದಕ್ಕೆ ಆಯ್ತು, ಚೂಡಿದಾರನೇ ಹಾಕೋತೀನಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ತುಟುಕ್ ಪಿಟುಕ್ ಅಂತ ಹೇಳ್ಬಾರ್ದು ನೀನು. ಏನೇ ಮಾತಾಡಂಗಿದ್ರು ನಾವು ಮಾತ್ರ ಮಾತಾಡ್ತೀವಿ. ಅಲ್ಲಿ ನಿಮ್ಮ ಅಕ್ಕಂಗೆ ಅವಮಾನ ಮಾಡೋದಾಗ್ಲಿ, ನಿಮ್ಮ ಭಾವಂಗೆ ಅವಮಾನ ಮಾಡೋದಾಗ್ಲಿ, ಆ ಮನೆ ನೋಡಿ ಏನಾದ್ರೂ ಅನ್ನೋದಾಗ್ಲಿ, ಈ ರೀತಿ ಎಲ್ಲ ಮಾಡ್ಕೂಡ್ದು ನೀನು. ಅಮ್ಮ ನಡಿಯಮ್ಮ ನೀನು. ನಾನೇನಕ್ಕಮ್ಮ ಇಲ್ಲಿ, ನಾನೇನು ಹೇಳ್ಬೇಕು ಅಂತ ಹೇಳ್ತೀನ, ಅದೇ ಒಳಗಿಂದ ಬಂದ್ಬಿಡುತ್ತೆ. ಹೋಗಿ ನಿನ್ನತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಮೊದಲು ರೆಡಿ ಆಗು ನೀನು, ಟೈಮ್ ಆಗ್ತಿದೆ. 10 ಗಂಟೆ ಅಷ್ಟರಲ್ಲಿ ಹೋಗ್ಬೇಕು. ಆಯ್ತು ನಡಿ, ಬೇಗ ರೆಡಿ ಆಗ್ಬಿಟ್ ಬಾ. ಇವರಿಗಂತೂ ಬುದ್ಧಿ ಬರಲ್ಲ. ನಮ್ಮ ಅಕ್ಕ ಕಾವ್ಯ ಅದೇನ್ ಮಾಡ್ತಿದ್ದಾಳೋ ಅಲ್ಲಿ.